ಇವತ್ತು ರಾಯರು ಬೃಂದಾವನಸ್ಥರಾಗಿ ಎಷ್ಟು 345 ವರ್ಷ ಆಯ್ತ್ರಿ. ಆದ್ರೂ ಆ ಬೃಂದಾವನ ಮುಂದೆ ಕೂತ್ಕೊಂಡ್ರೆ ನಮ್ಮ ಮುಖದಲ್ಲಿ ಏನೋ ಒಂದು ಆನಂದ ಬರುತ್ತೆ, ನೆಮ್ಮದಿ ಬರುತ್ತೆ. ವೈಬ್ರೇಷನ್, ಅವರ ಮುಖದ ಕಾಂತಿಯನ್ನ, ಅವರ ದೇಹದ ಆ ವೈಬ್ರೇಷನ್ ನಮಗೆ ಸಪ್ಲೈ ಮಾಡ್ತಾರೆ. ಇವತ್ತು ನಮ್ಗೊಂಚೂರು ನೆಮ್ಮದಿ. ಮನೇಲಿ ಎಷ್ಟೇ ನೋವು, ನಲಿವು, ತಾಪತ್ರೆ, ತೊಂದರೆ ಇದ್ರು ಕೂಡ ಆ ದೇವಸ್ಥಾನ ಅಂತ ಒಂದು 5 ನಿಮಿಷ ಕೂತ್ರು ಸಾಕು, ಏನೋ ನಮ್ಮ ಮನಸ್ಸಿಗೆ ನೆಮ್ಮದಿ. ಎಲ್ಲರಿಗೆ ಅನುಭವ ಇದು ಪುರಾಣ ಅಲ್ಲ, ಪ್ರಾಕ್ಟಿಕಲ್, ನಿಮ್ಮೆಲ್ಲರ ಅನುಭವ. ಯಾಕಂದ್ರೆ ಇಷ್ಟು ಜನರ ನೋವನ್ನ ಅಪಾರ ಮಾಡುವಂತ ತೇಜಸ್ ಅವ್ರ ಮುಖದಲ್ಲಿ ಸಂಪಾದನೆ ಮಾಡಿದ್ದಾರೆ ಮಹಾನುಭಾವರು. ಎಲ್ಲಿಂದ ಬಂತಿದು? ಆ ಪ್ರಾಮಾಣಿಕವಾದ ಜೀವನ. ಇಡೀ ಜೀವನವನ್ನ ಭಗವಂತನ ಆರಾಧನೆ ಅಂತ ಮಾಡಿದ ಮಹಾನುಭಾವರು. ಅವ್ರು ಪ್ರತಿ ಒಂದು ಕರ್ಮ ಮಾಡುವಾಗ್ಲೂ ಇದು ದೇವರ ಪೂಜೆ, ಪರಿಪರಿ ಕೆಲಸವು ನಿನ್ನ ಮಹಾಪೂಜೆ ಅಂತ ಮಾಡಿದ ಮಹಾನುಭಾವರು. ನಾವು ಪೂಜೆ ತರ ಮಾಡಿಲ್ಲ. ಇನ್ ಬೇರೆದೆಲ್ಲ ಪೂಜೆ ತರ ಮಾಡೋ ಯೋಗ್ಯತೆ ನಮ್ಗೇನಿದೆ ರೀ? ಹಾಗೆ ಮಾಡಿ